ಬಿಟ್ರಾಯ್ತು. ಹೇಗಿದ್ರು ಪ್ರಜೆಗಳ ಬೆಂಬಲ ಇದೆ ನನಗೆ. ಜನ ಬೆಂಬಲವನ್ನು ದುರುಪಯೋಗ ಪಡ್ಕೊಂಡು ಅಧಿಕಾರ ನಡೆಸಿದವರು ಎಷ್ಟು ಜನ ಇಲ್ಲ. ಜನ ಬೆಂಬಲ ದುರುಪಯೋಗ ತಗೊಂಡು ತಮ್ಮ ಸ್ವಾರ್ಥ ಬೆಳೆದವರು ಎಷ್ಟು ಜನ ಇಲ್ಲ. ರಾಮ ಆ ರೂಟ್ ಅಲ್ಲಿ ಡಿವೈಡ್ ಅಂಡ್ ರೂಲ್, ಅದೊಂದು ದೇಶವೇ ಬೇರೆ ಆಗಿ ಇಂತ ಬೆಳೆದವರು ಎಷ್ಟು ಜನ ಇಲ್ಲ ಅಧಿಕಾರಕ್ಕಾಗಿ. ಜನ ಬೆಂಬಲದ ಸ್ವಾರ್ಥ ಮನುಷ್ಯನನ್ನು ಹಾಳು ಮಾಡಬಾರ್ದು, ಪ್ರಜೆಗಳನ್ನು ಹಾಳು ಮಾಡಬಾರ್ದು. ಅದಕ್ಕೆ ಪ್ರಜಾನಾಂಚಹಿತೇ ರತಃ ಯಶಸ್ವಿ ಜ್ಞಾನ ಸಂಪನ್ನ ಶುಚಿರ್ದಾಕ್ಷ್ಯ ವಶ್ಯ ಸಮಾಧಿಮಾನ್. ಶುಚಿ ವಶ್ಯ ಅಂತ ರಾಮ ಎಂದೂ ಕೂಡ ಇಂದ್ರಿಯಗಳನ್ನ ಹರಿಬಿಟ್ಟವನಲ್ಲ. ಅದು ಒಂದು ರಾಮನಲ್ಲಿದ್ದ ಅದ್ಭುತವಾದ ಗುಣ. ಇದು ಮನುಷ್ಯ ಸಂಪಾದನೆ ಮಾಡಬೇಕಾಗುತ್ತೆ. ಯಾರೋ ಹೇಳಿದ್ರೆ ನಾವು ಒಪ್ಪಲ್ಲ. ಇದೆ ಸ್ವತಃ ಸೀತೆ ಈ ಮಾತನ್ನೇ ಹೇಳ್ತಾರೆ. ಸಾಮಾನ್ಯವಾಗಿ ಹೆಂಡತಿ ಗಂಡನಿಗೆ ಪ್ರಶಸ್ತಿ ಕೊಡೋದು ಬಹಳ ಕಡಿಮೆ. ರಾಮಾಯಣದೊಳಗೆ ಸ್ವತಃ ಸೀತೆ ರಾಮನಿಗೆ ಪ್ರಶಸ್ತಿ ಕೊಡ್ತಾರೆ. ಒಂದ್ಸಲಿ ಕಾಡಿನಲ್ಲಿ ರಾಮ ಸೀತೆಯನ್ನು ನಡ್ಕೊಂಡು ಬರ್ತಾ ಇದ್ದಾರೆ. ವನವಾಸದಲ್ಲಿರುವಾಗ ಇನ್ನು ಸೀತಾಪಹರಣ ಆಗಿರಲಿಲ್ಲ. ಹಾಗಾಗಿ ಇಬ್ರು ನಡ್ಕೊಂಡು ಬರ್ತಾ ಇರುವಾಗ ಪರಸ್ಪರ ಮಾತನಾಡ್ತಾ ಸೀತೆ ರಾಮನ ಹತ್ರ ಹೇಳ್ತಾಳಂತೆ, ಪ್ರಭು, ನನಗೆ ನಿಮ್ಮ ಮೇಲೆ ಯಾವ ಸಂಶಯವೂ ಇಲ್ಲ ಅಂತಂದ. ಮಾತು ಶುರು ಮಾಡಿದ್ದವರು, ಯಾವ ಸಂಶಯವೂ ಇಲ್ಲ. ನೀವು ಜಿತೇಂದ್ರಿಯರು, ನಿಮ್ಮಷ್ಟು ಜಿತೇಂದ್ರಿಯತೆ ಯಾರನ್ನೂ ನೋಡ್ಲಿಕ್ಕಿಲ್ಲ. ಅಂಥ ಜಿತೇಂದ್ರಿಯರು ನನಗೆ ಗೊತ್ತು. ಇದು ಮನುಷ್ಯರಿಗೆ ಬೇಕಾದದ್ದು. ಸೀತೆ ಇದನ್ನು ಹೇಳ್ತಾ ಇದ್ದಾಳೆ ರಾಮಚಂದ್ರನ ಹತ್ರ. ಪರಸ್ತ್ರೀಯರನ್ನ ಕಣ್ಣೆತ್ತಿ ನೋಡೋರಲ್ಲ. ಹಾಗಾಗಿ ನೀವು ನಿಷ್ಕಾಮುಕರು. ಪರಸ್ತ್ರೀಯರನ್ನ ನನ್ನವಳನ್ನು ಮಾಡಿಕೊಳ್ಳೋ ಹಂಬಲ ನಿಮಗಿಲ್ಲ. ಇದು ನಿಮ್ಮಲ್ಲಿರುವ ಗುಣ. ಇನ್ನೂ ಒಂದು ಗುಣ, ನಿಷ್ಕಾರಣವಾಗಿ ಇನ್ನೊಬ್ಬರಿಗೆ ಹಿಂಸೆ ಮಾಡೋದಲ್ಲ. ಈ ಮೂರು ಗುಣ ಮನುಷ್ಯನನ್ನ ಎತ್ತರಕ್ಕೆ ಕರ್ಕೊಂಡು ಬರ್ತದಂತೆ. ಜಿತೇಂದ್ರಿಯತ್ವ, ಪರಸ್ತ್ರೀಯರನ್ನ ಕಾಮುಕವಾಗಿ ನೋಡದೇ ಇರೋದು, ಕಾರಣ ಇಲ್ಲದೆ ಇನ್ಯಾರಿಗೂ ಹಿಂಸೆ ಮಾಡದೇ ಇರೋದು. ಇದು ಮನುಷ್ಯನನ್ನ ಏಳಿಗೆ ಕರ್ಕೊಂಡು ಬರ್ತದೆ. ಈ ಮೂರರಲ್ಲಿ ಈ ಎರಡಂತೂ ನಿಮ್ಮಲ್ಲಿ ನಾನು ಚೆನ್ನಾಗಿ ಅರ್ತಿದ್ದೇನೆ. ಕೊನೆಯದಿದೆ, ಕಾರಣ ಇಲ್ಲದೆ ಇನ್ನೊಬ್ಬರಿಗೆ ಹಿಂಸೆ ಮಾಡೋದು. ಇದ್ರ ಬಗ್ಗೆ ಯಾಕೋ ಸ್ವಲ್ಪ ಸಂಶಯ ಬರ್ತಾ ಇದೆ ಅಂತ. ಯಾಕೆ ಅಂತ ಕೇಳಿದ ರಾಮಚಂದ್ರ. ಯಾಕೆ ಸಂಶಯ ಬರ್ತಿದೆ ಆ ಗುಣದ ಬಗ್ಗೆ? ಯಾಕೆ ಅಂದ್ರೆ ಈ ಬಿಲ್ಲು ಬಾಣ ಹಿಡ್ಕೊಂಡು ಬಂದಿದ್ರಲ್ಲ ವನವಾಸಕ್ಕೆ, ಅದಕ್ಕೆ ಅಂತ. ಬಿಲ್ಲು ಬಾಣ ಅಂದ್ರೆ ಇನ್ನೊಬ್ಬರಿಗೆ ಹಿಂಸೆ ಕೊಡ್ಲಿಕ್ಕಿರೋ ಆಯುಧಗಳು. ವನವಾಸಕ್ಕೆ ಅಂತ ಬಂದಾಗ ಮುನಿ ಜೀವನ ನಡೆಸಬೇಕಾದದ್ದು ಒಳಿತು. ಗೆಡ್ಡೆ ಗೆಣಸುಗಳನ್ನ ತಿಂದುಕೊಂಡು ಋಷಿಗಳ ಆಶ್ರಮದೊಳಗೆ ಕಥಾಶ್ರವಣ ಮಾಡಿಕೊಂಡು ಮುನಿ ಜೀವನ ನಡೆಸಿದ್ರೆ ವನವಾಸ ಅಂತ ಆಗ್ತದೆ. ಹೋಗಿ ಹೋಗಿ ಕೈಯಲ್ಲಿ ಬಿಲ್ಲು ಬಾಣ ಹಿಡ್ಕೊಂಡು ಬಂದ್ಬಿಟ್ಟಿದ್ದೀರಿ. ಎಲ್ಲೋ ಏನೋ ನನಗೆ ಈ ಬಿಲ್ಲು ಬಾಣ ಇನ್ನೊಬ್ಬರಿಗೆ ಕಾರಣ ಇಲ್ಲದೆ ಹಿಂಸೆ ಕೊಡೋ ಹಾಗಾಗಿ ಬೇಟೆ ಆಡುವ ವ್ಯಸನ ಏನಾದ್ರು ಹುಟ್ಟುಕೊಂಡು ಏನಾಗ್ಬಿಡ್ತಿರೋ ನೀವು ಅಂತ ಭಯ ಕಾಡ್ತಾ ಇದ್ದೀರಿ. ಇದು ರಾಮಾಯಣದಲ್ಲಿ ಬರುವ ಒಂದು ಸಂದರ್ಭ. ಇದಕ್ಕೊಂದು ಕಥೆಯನ್ನು ಹೇಳ್ತಾಳೆ, ಬಹಳ ಚೆನ್ನಾಗಿದೆ. ಇದೆಲ್ಲ ತಿಳ್ಕೊಳ್ಬೇಕು ಜೀವನದಲ್ಲಿ ನಾವು. ಅವಳೇನ್ ಕಥೆ ಹೇಳಿದ್ನು ಅಂದ್ರೆ, ಹಿಂದೊಬ್ಬ ಋಷಿ ಇದ್ದ, ತಪಸ್ ಮಾಡ್ತಾ ಕುಳಿತಿದ್ದಂತೆ. ಸೀತೆ ಹೇಳೋ ಕಥೆಗಳಿವೆಲ್ಲ. ತಪಸ್ ಮಾಡ್ತಾ ಕುಳಿತಾಗ ಸಾಮಾನ್ಯ ತಪಸ್ವಿ ಋಷಿಗಳನ್ನ ಪರೀಕ್ಷೆ ಮಾಡಿ ದೇವತೆಗಳು ಬರ್ತಾರೆ. ಅವ್ರು ತಪಸ್ಸು ಎಷ್ಟರ ಮಟ್ಟಿಗೆ ನಡೀತದೆ ಅಂತ ಗೊತ್ತಾಗ್ಬೇಕು. ಇಲ್ಲೇನಾಯ್ತು, ಒಬ್ಬ ಬೇಟೆಗಾರ ಬಂದ. ಬೇಟೆಗಾರ ಬಂದು ಋಷಿಗೆ ಹೇಳಿದ್ದಂತೆ, ನೋಡ್ರಿ, ನಾನು ನೀರು ಕುಡಿದು ಬರ್ಬೇಕಿದೆ. ನನಗೆ ಈ ಬಿಲ್ಲು ಬಾಣ ಅಲ್ಲಿ ತನಕ ಹೋಗಿ ನೀರು ಕುಡಿಲಿಕ್ಕೆ ಅಂತ ಅಲ್ಲಿ ಇಲ್ಲಿ ಇಡ್ಲಿಕ್ಕೆ ಆಗಲ್ಲ. ಸ್ವಲ್ಪ ಇದನ್ನ ನೀವು ನೋಡ್ಕೊಳ್ತಿರ್ಲಿ, ಬಂದ್ಬಿಡ್ತೀನಿ, ಈಗ ಬರ್ತೀನಿ ಅಂತ ಅವಸರದಲ್ಲಿ ಅದನ್ನು ಇಟ್ಟು ಹೊರಟ್ಕೊಳ್ಬೇಡ. ಋಷಿಗೆ ಏನಂತೆ, ಬಿಲ್ಲು ಬಾಣ ತಾನೆ, ಪಾಪ ಬೇಟೆಗಾರ ಇರ್ತಾನೆ, ಹೋಗಿರ್ತಾನೆ, ಈಗ ಬರ್ತಾನೆ ಅಂತ ಒಪ್ಕೊಂಡ. ಕಾಯೋ ಕೆಲಸ ಒಪ್ಕೊಳ್ಬಾರ್ದು. ಸುಮ್ಮನೆ ಕೂತಿರ್ತಾನೆ ಬಸ್ ಸ್ಟ್ಯಾಂಡ್ ಅಲ್ಲಿ, ಯಾರೋ ಬ್ಯಾಗ್ ಇಟ್ಟು ಸ್ವಲ್ಪ ನೋಡ್ಕೋತೀರಿ ಅಂತ ಹೇಳ್ತಾರೆ.
ಒಪ್ಪಗೊಂಡ ಅಂದ್ರೆ ಬಿದ್ದ ಅಂತ ಅರ್ಥ. ಇವನು ಕಾಯೋ ಕೆಲಸಕ್ಕೆ ಒಪ್ಪಗೊಂಡ. ಅವನು ಬರಬೇಕಲ್ಲ ಬೇಟೆಗಾರ, ನೀರು ಕುಡಿದು. ಯಾವಾಗ ಹೋಗಿದ್ದಾನೆ ಮಧ್ಯಾಹ್ನ ಸಂಧ್ಯಾಕಾಲ ಆದ್ರೂ ಬರಲಿಲ್ಲ. ಸಂಜೆ ವೇಳೆಗೆ ಇವನು ಅರ್ಗೆ ಕೊಡ್ಲಿಕ್ಕೆ ಹೋಗ್ಬೇಕು, ಸಂಧ್ಯಾ ವಂದನೆ ಮಾಡ್ಬೇಕು. ಋಷಿ ಕಾಯ್ತಾ ಇದ್ದಾನೆ. ಕಾಯುವಾಗೆಲ್ಲ ಇವನು ತಲೆ ಒಳಗೆ ಋಷಿಗೆ ಅಂದ್ರೆ ಆ ಸಮಯಕ್ಕೆ ಸರಿಯಾಗಿ ಕಣ್ಣು ಮುಚ್ಚಬೇಕು, ಜಪ ಮಾಡಬೇಕು, ಒಂದು ಬಾರಿ ಮಂತ್ರ ಹೇಳ್ಬೇಕು, ಒಂದ್ಸಲಿ ಬಿಲ್ಲು ಮಾಡಿ ನೋಡ್ಬೇಕು. ಯಾರಾದ್ರೂ ಎತ್ಕೊಂಡು ಹೋದ್ರೆ ಕಾಯೋ ಕೆಲಸದ ವಿಶೇಷ ನೋಡ್ರಿ ಹೇಗಿರ್ತದೆ. ಸರಿ ಮತ್ತೆ ಮಂತ್ರ ಹೇಳ್ಬೇಕು, ಬಂದ ಬಿಲ್ಲು ಮಾಡಿ ತಗೊಂಡು ಹೋಗ್ಲಿಕ್ಕೆ ಅಂತ ನೋಡ್ಬೇಕು. ಅವ್ನು ಬಂದಿರಲ್ಲ, ಮತ್ತೆ ಕಣ್ಣು ಮುಚ್ಚಬೇಕು, ಜಪ ಮಾಡ್ಬೇಕು. ಒಂದು ಬಿಲ್ಲು ಮಾಡ ಕಾಯ್ತೇನೆ ಒಪ್ಪಗೊಂಡದಕ್ಕೆ ಇವನಿಗೆ ಜಪ ಆಗ್ತಾ ಇಲ್ಲ, ಬಿಲ್ಲು ಬಾಣದ ಜಪ ಬೀಳ್ತಾ ಇಲ್ಲ, ಅವನು ಬರ್ತಾ ಇಲ್ಲ. ಬಿಲ್ಲು ಬೇಟೆಗಾರ ಅದು. ಹೀಗೆ ಒಂದು ದಿನ ಕಳೀತು, ಮರುದಿನ ಆಯ್ತು. ದಿನ ಕಳೆದಾಗ ಇವನಿಗೆ ಬೇಟೆಗಾರ ಬರದೇ ಇದ್ದದ್ದು. ದಿನಾ ಬಿಲ್ಲು ಬಾಣ ನೋಡೋದು ಜಪ ಮಾಡೋದು ಮಾಡಿದ್ದು ಮನಸ್ಸಿನಲ್ಲಿ ಅದ್ರ ಬಗ್ಗೆ ಒಂದು ಅಭಿಲಾಷೆ ಉಂಟು ಮಾಡ್ತಾರೆ. ಏನು ಅಭಿಲಾಷೆ? ಬೇರೆ ಏನಲ್ಲ, ಇದು ಹೇಗಿರ್ತದೆ ನೋಡ್ಬೇಕು ಅಂತ ಆಸೆ. ಆ ಋಷಿ ಪಾಪ ಅವನಿಗೆ ಗೊತ್ತೇ ಇಲ್ಲ ಅದ್ರ ಬಗ್ಗೆ. ಇದೇನೋ ಈಗ ಹಾಗೆ ಕಟ್ತಾರಂತೆ, ಅದನ್ನು ಬಡಿತಾರೆ, ಬಾಣ ಹೂಡ್ತಾರೆ ಅಂತ ಅದ್ರ ಬಗ್ಗೆ ಕುತೂಹಲ ಕೊಡ್ತು. ಹೆಂಗಿದ್ರು ಗೊತ್ತಿಲ್ಲ ಬೇಟೆಗಾರ ಒಂದ್ಸಲಿ ಗಡ್ಡೆ ಬಿಡೋಣ ಅಂತ ಬಿಲ್ಲಿಗೆ ಹಗ್ಗ ಕಟ್ಟಿದ, ಬಾಣ ಹೂಡಿದ. ಬರೀ ಬಾಣ ಹೂಡೋದಲ್ಲ, ಅದೊಂದು ಹಗ್ಗ ಇದ್ದದನ್ನು ತೆಗೆದು ಎಳೆದು ಬಿಟ್ಟ. ಎಲೆ ಚಲ್ಲಲು ಶಬ್ದ ಬೇರೆ ಬಂತು. ಅದಕ್ಕೆ ಬಾಣ ಹೂಡಿದ, ಗುರಿ ಇಟ್ಟು ಒಂದು ಮರದ ಯಾವುದೋ ಭಾಗಕ್ಕೆ ಬಿಟ್ಟರೆ ಬಾಣ ಸ್ವಲ್ಪ ಪಕ್ಕದಲ್ಲಿ ಬಿತ್ತಂತೆ. ಚೇಚೆ, ಗುರಿ ಹೀಗ ಹಿಡೋದು. ನನ್ನಂಥ ದೊಡ್ಡ ಋಷಿ ಒಂದು ಬಿಲ್ಲಿಗೆ ಬಾಣ ಹೂಡಿದ್ದು ಸರಿ ಗುರಿ ಮುಟ್ಲಿಲ್ಲ ಅಂದ್ರೆ ಏನಂತೆ ಅವಮಾನ ಅಂತ ಅನಿಸಿ ಎರಡನೇ ಬಾರಿ ಬಿಟ್ಟ. ಸರಿ ತಗಿಲ್ತು. ಅದನ್ನು ಪುನಃ ಬಾಣ ಕಿತ್ಕೊಂಡು ಬಂದ. ಬರೀ ಮರಕ್ಕೆ ಗುರಿ ಇಟ್ಟು ಹೊಡೆಯೋದು ಏನ್ ಬುದ್ಧಿವಂತಿಕೆ? ಕಾಡಿನಲ್ಲಿರುವ ಪ್ರಾಣಿಗಳಿಗೆ ಯಾವುದಕ್ಕಾದ್ರೂ ಹೋಗುವಾಗ ಗುರಿ ಇಟ್ಟು ಹೊಡಿಬೇಕು, ಅದು ಬುದ್ಧಿವಂತಿಕೆ. ಸರಿ, ಪ್ರಾಣಿಗಳಿಗೆ ಹೊಡೆದ. ನೆಲದ ಮೇಲೆ ಹೋಗುವ ಪ್ರಾಣಿಗಳಿಗೆ ಹೊಡೆಯೋದು ದೊಡ್ಡ ಬುದ್ಧಿವಂತಿಕೆ ಅಲ್ಲ. ಆಕಾಶದಲ್ಲಿ ಹಾರಾಡುವ ಪಕ್ಷಿ ಹೊಡೆದ್ರೆ ಬುದ್ಧಿವಂತಿಕೆ ಅನ್ಕೊಂಡು ಅದಕ್ಕೆ ಹೊಡೆದ. ಅಂತೂ ಇಂತೂ ಋಷಿ ಹೋಗಿ ಬೇಟೆಗಾರ. ಆಮೇಲೆ ದೇವೇಂದ್ರ ಕೆಳಗೆ ಬಂದಂತೆ. ಬಂದು, ಋಷಿಗಳೇ ನಿಮ್ದ ಬಿಲ್ಲು ಬಾಣ ಕೊಡ್ರಿ, ನಾನೇ ಬೇಟೆಗಾರ. ನೀವು ಋಷಿ ತಪಸ್ಸು ಎಷ್ಟು ಮಾಡ್ತೀರಿ ಪರೀಕ್ಷೆ ಮಾಡಿ ಬಂದಿದ್ದೆ. ನೀವು ಋಷಿ ಅಲ್ಲ, ನೀವು ಬೇಟೆಗಾರ ಆಗಿದ್ದೀರಿ, ಸಾಕು, ನನ್ನ ಬಿಲ್ಲು ಬಾಣ ಕೊಡ್ರಿ ಅಂತ ಕೇಳಿ ಬಂತು. ಆಂಧ್ರಶಂಸ್ಯತ ಮನುಷ್ಯರಲ್ಲಿ ಇನ್ನೊಬ್ಬರಿಗೆ ಹಿಂಸೆ ಮಾಡಬಾರ್ದು ಅನ್ನೋ ಭಾವ ಇದೆಯಲ್ಲ, ಅದು ಬಹಳ ಕಷ್ಟ ಬರೋದು. ಅದರಲ್ಲೂ ಇಂಥ ಆಯುಧಗಳ ಸಂಪರ್ಕದಲ್ಲಿದ್ದಾಗ ಮಾತ್ರ ಇನ್ನೂ ಕಷ್ಟ. ಈ ಕಥೆಯನ್ನು ಹೇಳಿ ಸೀತೆ ರಾಮನ ಬಳಿ ಹೇಳ್ತಾಳೆ, ಎಲ್ಲೋ ನೀವು ಬರ್ತಾ ಬೆಲ್ಲು ಬಾಣ ದಿನ ಹಿಡ್ಕೊಂಡು ಹೋಗೋದು ನೋಡಿದ್ರೆ ಆ ಋಷಿ ಆದಾಗೆ ನೀರಲ್ಲಿ ಬೇಟೆಗಾರ ಆಗಿಬಿಡ್ತೀರೋ ಅಂತ ನನಗೆ ಸಂಶಯ ಬರ್ತಿದೆ ಅಂತ ಮೂರರಲ್ಲಿ ಒಂದು ಗುಣದ ಬಗ್ಗೆ ಸೀತೆ ಸಂಶಯ ವ್ಯಕ್ತಪಡಿಸಿದ್ದು ಅಂತ ರಾಮಾಯಣದಲ್ಲಿ ಒಂದು ಕಥೆ ಬರ್ತದೆ. ಆಗ ರಾಮ ಹೇಳ್ತಾನೆ, ನಾನು ಬಿಲ್ಲು ಬಾಣ ಹಿಡ್ಕೊಂಡು ಬೇಟೆ ಆಡುವ ವ್ಯಸನಿ ಅಂತ ಭಾವಿಸಬೇಡ. ಬಿಲ್ಲು ಬಾಣ ಎರಡಕ್ಕೂ ಉಪಯೋಗಿಸ್ಲಿಕ್ಕೆ ಬರ್ತದೆ, ಹಿಂಸೆಗೂ ಉಪಯೋಗಿಸ್ಲಿಕ್ಕೆ ಬರ್ತದೆ, ಸಜ್ಜನರನ್ನು ರಕ್ಷಣೆ ಮಾಡಲಿಕ್ಕೆ, ಶತ್ರುಗಳನ್ನು ನಿಗ್ರಹಿಸಲಿಕ್ಕೂ ಉಪಯೋಗಿಸ್ಲಿಕ್ಕೆ ಬರ್ತದೆ. ನೀನು ಒಂದೇ ಕಥೆ ಹೇಳಿ ನಿರೂಪಿಸ್ತಿದ್ದಿ, ನಾನು ಬಿಲ್ಲು ಬಾಣ ಅದಕ್ಕೆ ಇರಲಿಲ್ಲ ಅಂತ ಬಹಳ ವಿಸ್ತಾರವಾಗಿದೆ ಹೇಳಿ ರಾಮ ಹೇಳ್ತಾನೆ, ನಾನು ಬಿಲ್ಲು ಬಾಣ ಹಿಡ್ಕೊಂಡು ಬಂದದ್ದು ಕಾಡಿನಲ್ಲಿರುವ ಪಶು ಪಕ್ಷಿ ಪ್ರಾಣಿಗಳನ್ನು ಬೇಟೆ ಆಡ್ಲಿಕ್ಕೆ ಅಲ್ಲ ಸೀತೆ. ಯಾರೆಲ್ಲ ಈ ಋಷಿ ಮುನಿಗಳಿಗೆ ತೊಂದರೆ ಕೊಡುವ ರಾಕ್ಷಸರಿದ್ದಾರೆ ದಂಡಕಾದಿ ಅರಣ್ಯಗಳಲ್ಲಿ, ಅವರನ್ನೆಲ್ಲ ಸಂಹಾರ ಮಾಡಿ ಧರ್ಮ ಮಾಡುವ ತಪಸ್ವಿಗಳಿಗೆ ಅಭಯ ಕೊಡ್ಲಿಕ್ಕೆ ಬಂದಿದ್ದೇನೆ. ಅದಕ್ಕೆ ಬಿಲ್ಲು ಬಾಣ ಹಿಡಿದಿದ್ದೇನೆ ಹೊರತು ಬಿಲ್ಲು ಬಾಣ ವ್ಯಸನಕ್ಕೆ ಹಿಡಿದಿಲ್ಲ ಅಂತ ಉತ್ತರ ಕೊಟ್ಟ. ಹಾಗಾದ್ರೆ ನನಗೆ ಖಾತ್ರಿ ಆಯ್ತು ಅಂತ ಸೀತೆ. ಹೀಗೆ ಸೀತೆ ರಾಮನ ಸಂವಾದದೊಳಗೆ ರಾಮನೊಳಗಿರುವ ಜಿತೇಂದ್ರಿಯತ್ವ ಗುಣ,
ರಾಮನೊಳಗಿರುವಂತಹ ಪರಸ್ತ್ರೀಯರನ್ನ ಕಾಮುಕವಾಗಿ ನೋಡ್ತಿರ್ಲಿಲ್ಲ ಅನ್ನುವ ಗುಣ, ರಾಮನಲ್ಲಿರುವಂತಹ ಅಭಯ ನೀಡುವಿಕೆ, ಆತ್ಮಶಂಸೆ, ಒಂದು ಪಶು ಪಕ್ಷಿ ಪ್ರಾಣಿಗಳಿಗೂ ಹಿಂಸೆ ಮಾಡ್ತಿರ್ಲಿಲ್ಲ ಅನ್ನುವಂತಹ ಗುಣ, ಇದೆಲ್ಲ ರಾಮನಲ್ಲಿ ಚಿಂತನೆ ಮಾಡಿಸ್ತಾರೆ. ಅದಕ್ಕೆ ಹೇಳಿದೆ, ರಾಮನ ವ್ಯಕ್ತಿತ್ವ ಅನುಸಂಧಾನ ಮಾಡ್ತಾ ಹೊರಟ್ರೆ ನಮ್ಮೊಳಗೂ ಎಲ್ಲೋ ಒಂದ್ ಕಡೆಯಿಂದ ಅದು ಬರ್ತದೆ. ಅದು ನಮ್ಮನ್ನ ಉದ್ಧಾರ ಮಾಡ್ತದೆ, ನಮ್ಮನ್ನ ಮನುಷ್ಯರನ್ನಾಗಿ ಮಾಡ್ತದೆ. ಒಬ್ಬ ಹಿರಿಯರು ಹೇಳ್ತಿರ್ತಾರೆ, ರಾಮನ ಗುಣ ಎಷ್ಟು ಅದ್ಭುತ ಅಂತನ್ಲಿಕ್ಕೆ, ಆ ವ್ಯಕ್ತಿತ್ವ ಎಷ್ಟು ಅಪಾರ. ಒಂದ್ಸಲಿ ಉಪಕಥೆ ರಾಮಾಯಣದಲ್ಲಿ ಬಂದಿಲ್ಲ, ಹಿರಿಯರು ಹೇಳಿದ್ರು. ಇಂಥ ಅನೇಕ ಕಥೆಗಳನ್ನ ಸೇರಿಸಿಕೊಂಡ್ರೆ ತಪ್ಪಲ್ಲ. ರಾವಣ ಸೀತೆಯನ್ನ ಅಪಹರಿಸಿಕೊಂಡು ಬಂದು ಬಹಳ ದಿನ ಆಯ್ತು, ಅವಳು ಒಲಿತಾ ಇಲ್ಲ. ಏನಾದ್ರೂ ಮಾಡಿ ಅವಳನ್ನ ವಶ ಮಾಡಿಕೊಡ್ಬೇಕು. ಹರಿ ವಿಚಿತ್ರ ಲೋಭಗಳನ್ನು ಒಡ್ಡಿದ, ಏನೆಲ್ಲ ಲೋಭಗಳನ್ನು ಒಡ್ಡಿದ ಸೀತೆಗೆ, ಅವಳು ಕೇಳ್ತಾ ಇಲ್ಲ. ಅದಕ್ಕೊಬ್ಬ ಮಂತ್ರಿ ರಾವಣನ ಹತ್ರ ಬಂದು ಸಲಹೆ ಕೊಡ್ತೇನೆ ಅಂತ ಬಂದಂತ. ರಾವಣ, ಸೀತೆಯನ್ನು ಒಲಿಸ್ಕೊಳ್ಳಿಕ್ಕೆ ಯಾಕಷ್ಟು ಕಿರಿಕಿರಿ ಮಾಡಿಕೊಂಡಿದ್ದಿ, ಅವಳಿಗೆ ಯಾಕಷ್ಟು ಲೋಭ ತೋರಿಸ್ತಾ ಇದ್ದಿ, ಬಹಳ ಸುಲಭ ಇದೆ, ನನಗೆ ಉಪಾಯ ನನ್ನ ಹತ್ರ ಹೊಂದಿದೆ ಅಂತ. ಸರಿ ಹೇಳಪ್ಪ ಅಂತಂದ. ಅಲ್ಲೋ ರಾವಣ, ನೀನು ಮಾಯಾವಿ, ನಿನಗೆ ಎಷ್ಟು ವೇಷಗಳನ್ನು ಬೇಕಾದ್ರೂ ಧರಿಸ್ಲಿಕ್ಕೆ ಅವಕಾಶ ಇದೆ. ಭಿಕ್ಷು ವೇಷ ಹಾಕೊಂಡು ಸೀತೆಯನ್ನು ಅಪಹರಿಸ್ಕೊಂಡು ಬಂದಿದ್ದಿ ನೀನು. ರಾಮನನ್ನು ನೋಡಿದ್ದಿ, ರಾಮ ಹೇಗಿದ್ದಾನೆ ಅಂತ ನಿಂಗೆ ಗೊತ್ತು. ಹಾಗಾಗಿ ರಾಮನಂತೆ ಒಂದು ವೇಷ ಹಾಕೊಂಡ್ಬಿಡು ಅಂತ. ಸೀತೆಗೆ ರಾಮ ಬೇಕು, ನೀನು ರಾಮನಂತೆ ನಿನ್ನ ವೇಷ ಹಾಕೊಂಡು ಬಿಟ್ರೆ ಮಾಯಾವಿ. ಲೋಕದಲ್ಲಿ ರಾವಣ ಭಾರಿ ಮಾಯಾವಿ ಅಂತ ಹೇಳಿ ಪ್ರಸಿದ್ಧ. ನೀನು ರಾಮನಂತೆ ವೇಷ ಹಾಕೊಂಡ್ರೆ ಲೋಭ ತೋರಿಸುವ ಕಾರಣವೇ ಇಲ್ಲ. ಸೀತೆ ಮುಂದೆ ನಿಲ್ಲು, ತಾನಾಗೆ ಸೀತೆ ಬಂದು ನಿನ್ನ ಶರಣಾಗಿ ನಿನಗೆ ವಶನಾಗಿರ್ತಾನೆ. ಇದೇ ನೋಡಿ ನಾನು ನಿನ್ ಸಲಹೆ ಕೊಡೋಣ ಅಂತ ಬಂದಿದ್ದೇನೆ ಅಂದ್ರೆ, ರಾವಣ ಅವನು ವಿಶ್ರಾಂತಿಗೆ ಅಂತ ಬಂದಿದ್ದ, ಇವನು ಸಲಹೆಗಾರ ಮಂತ್ರಿ ಬಂದಿದ್ದಲ್ಲ, ಅವನ ಹತ್ರ ಬಂದು ಹಲ್ಲು ಕಟ್ಟಿದು ತಲೆಯೆಲ್ಲ ಕೊಡವಿ ಒಂದು ಬಿಟ್ಟಂತವನಿಗೆ ತಲೆ ತಿರುಗಿ ಬಿಟ್ಟ ಮಂತ್ರಿ. ಆಮೇಲೆ ಚೇತರಿಸ್ಕೊಂಡ ಮೇಲೆ ರಾವಣ ಅವನಿಗೆ ಹೇಳ್ತಾನೆ, ಮಂತ್ರಿಗೆ, ನಾನು ಸೀತೆಯನ್ನು ಕರ್ಕೊಂಡು ಬಂದು ಮರುದಿನ ಮಾಡಿದ್ದೆ ಈ ಉಪಾಯ, ಇವತ್ತು ಕೊಡ್ಲಿಕ್ಕೆ ಬಂದಿದೆಯಾ ಸಲಹೆ, ಇಷ್ಟು ದಿನ ಆದ್ಮೇಲೆ. ನೀನ್ ಯಾವ ಸೀಮೆ ಮಂತ್ರಿನೋ, ಮೊದಲು ಮಾಡಿದ್ದೆ ಅದನ್ನು ನಾನು ಅಂತ. ಮಂತ್ರಿ ನಿಧಾನ ಕೇಳಿದ, ಲಂಕೇಶ್ವರ, ಸೀತೆ ನಿನ್ನ ಬಳಿಗೆ ಬರ್ಲಿಲ್ವೇ? ರಾಮನಂತೆ ವೇಷ ಹಾಕೊಂಡು ನೀನಿಂತಾಗಿ ಸೀತೆ ನಿನ್ನ ಬಳಿಗೆ ಬರ್ಲಿಲ್ವೇ ಅಂತ ಕೇಳಿದ್ನಂತೆ. ರಾವಣ ಹೇಳ್ತಾನೆ, ಮಂತ್ರಿ, ಕನ್ನಡಿ ಮುಂದೆ ನಾನೇನೋ ನಾನು ರಾಮನಂತೆ ವೇಷ ಹಾಕೊಂಡು ರಾಮನ ಹಾಗೆ ಕಾಣ್ತೇನೋ ಇಲ್ಲೋ ಅಂತ ನೋಡ್ಲಿಕ್ಕೆ ಹೋದ್ರೆ, ಕನ್ನಡಿ ಮುಂದೆ ರಾಮನಂತೆ ರಾವಣ ವೇಷ ಹಾಕೊಂಡು ನೋಡ್ಲಿಕ್ಕೆ ಹೋಗಿ ನಾನಂತೆ. ಆಗ ನನಗೆ ನನ್ನನ್ನ ರಾಮನಂತೆ ಕಂಡಾಗ ಸೀತೆ ಬೇಕು ಅಂತ ಅನಿಸಲಿಲ್ಲ, ಅದಕ್ಕೆ ಸೀತೆ ಹತ್ರ ಹೋಗಲಿಲ್ಲ. ರಾಮನಂತೆ ವೇಷ ಹಾಕೊಂಡ ರಾವಣನಿಗೆ ಸೀತೆ ಬೇಕು ಅಂತ ಅನಿಸ್ಲಿಲ್ಲ. ಆಮೇಲೆ ರಾವಣ ತಲೆ ಕೊಡಲಿಲ್ಲ, ಮತ್ತೆ ಛೇ 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 ನಾನು ಅಲ್ಲ ಇಲ್ಲೋ ಅಂತ ತಲೆ ಕೊಡುವಿಲ್ಲ. ಮತ್ತೆ ರಾವಣನಾದ, ಆವಾಗ ಸೀತೆ ಬೇಡ ಅನಿಸ್ಲಿಲ್ಲ. ರಾವಣನಾದಾಗ ಸೀತೆ ಬೇಡ ಅನಿಸ್ತಾ ಇಲ್ಲ, ರಾಮನಾದಾಗ ಸೀತೆ ಬೇಕು ಅನಿಸ್ತಾ ಇಲ್ಲ. ಹಾಗಾಗಿ ನಾನು ಯಾವತ್ತೂ ರಾಮನಂತೆ ವೇಷ ಹಾಕೊಳ್ಳೋದಿಲ್ಲ ಅಂತ ನಿರ್ಣಯ ಮಾಡಿಬಿಟ್ಟಿದ್ದೀನಿ. ಆ ವೇಷ ಹಾಕೊಳ್ಳೋಣ, ಸೀತೆ ಬೇಡ ಅನಿಸ್ಬಿಡೋಣ, ನೀನು ಅದೇ ಸಲಹೆ ಕೊಡ್ಲಿಕ್ಕೆ ಬಂದಿದ್ದೀಯಲ್ಲೋ ಅಂತಂದ. ಇದು ರಾಮ ಅಂದ್ರೆ, ರಾಮನ ಗುಣ ಏನು, ರಾಮನ ವ್ಯಕ್ತಿತ್ವ ಏನು ಅಂತ ಅರ್ಥಕೊಳ್ಬೇಕಾದ್ರೆ ಇಂಥ ಕಥೆಗಳನ್ನು ಅನುಸಂಧಾನ ಮಾಡಬೇಕು. ಎಂಥ ರಾಮ, ಏನು ಅದ್ಭುತ ವ್ಯಕ್ತಿತ್ವ ಅದು. ಮನಸ್ಸಿನಲ್ಲಿಯೂ ಕೂಡ ತನಗೆ ಅಪಕಾರ ಮಾಡಿದವರಿಗೆ ಪ್ರತಿ ಅಪಕಾರ ಮಾಡಬೇಕು ಅನ್ನೋ ಭಾವ ಬರದೇ ಇರೋದಿಲ್ಲ. ಇದು ರಾಮ, ಇದು ನಾವು ಕಲಿಬೇಕು ಪಾಠ. ಇದು ಒಂದು ಗುಣ ಮನಸ್ಸಿನಲ್ಲಿ. ಇದಕ್ಕೆ ರಾಮಾಯಣದಲ್ಲಿ ಕೆಲವು ಪ್ರಸಂಗಗಳು ಬರ್ತವೆ.
ಯಾವ ಕಾರಣಕ್ಕೂ ಕೂಡ ಕೈಕೇಯಿಯ ಬಗ್ಗೆ ಅಪಾರ್ಥ ಮಾತನಾಡಬೇಡ ಅಂತ. ಕೈಕೇಯಿಯನ್ನು ನೀನು ನಿಂದಿಸ್ತಕ್ಕಂಥಲ್ಲ. ಕೈಕೇಯಿ ಕೇಳಿರ್ಬೋದು ವರವನ್ನ, ಆದ್ರೆ ನೀನು ನಿಂದಿಸ್ತಕ್ಕಂಥಲ್ಲ ಅನ್ನೋ ಸಂದರ್ಭ ರಾಮಾಯಣವನ್ನು ಬರ್ತದೆ. ಕೈಕೇಯಿ ಮಾಡಿದ ಅಪರಾಧ ಏನು ಅಂತ ಗೊತ್ತು, ಆದ್ರೆ ತನಗೆ ಅಪರಾಧ ಮಾಡಿದ್ರು, ತನಗೆ ಅಪಕಾರ ಮಾಡಿದ್ರು, ಪ್ರತಿ ಅಪಕಾರ ಬಯಸದೇ ಇರುವುದೇ ರಾಮ. ಇದು ನಾವು ಮನುಷ್ಯರಲ್ಲಿ ಇವತ್ತು ಅಳವಡಿಸಿಕೊಳ್ಬೇಕಾದ ಮತ್ತೊಂದು ಗುಣ. ಅದಕ್ಕೆ ರಾಮಾಯಣದಲ್ಲಿ ಕೊನೆಗೆ ಹೇಳುವಾಗ ಅಂತಾರೆ ಮಹಾನುಭಾವ, ಬ್ರಹ್ಮದೇವರು ಎಲ್ಲರಿಗೂ ಒಂದೊಂದು ಲೋಕ ಕೊಟ್ಟಂತೆ, ಇಂಚಿಂತವರಿಗೆ ಇಂಚಿಂತ ಲೋಕ ಅಂತ. ದಶರಥನಿಗೆ ಏನ್ ಕೊಡ್ಲಿ, ಕೌಸಲ್ಯಗೆ ಏನ್ ಕೊಡ್ಲಿ, ಸುಮಿತ್ರೆಗೆ ಏನ್ ಕೊಡ್ಲಿ ಅಂತ ಕೇಳ್ತಾ ಇರುವಾಗ ಒಂದೊಂದು ಲೋಕ ಕೊಡ್ತಾ ಇದ್ದ. ಬ್ರಹ್ಮದೇವರು ರಾಮನ ಹತ್ರ ಕೇಳಿದಂತೆ, ರಾಮ ಕೈಕೇಯಿಗೆ ಏನ್ ಕೊಡ್ಲಿ ಅಂತ ಕೇಳಿದ. ಬ್ರಹ್ಮನಿಗೆ ರಾಮ ಏನ್ ಹೇಳ್ತಾನೆ, ದೇವ ಸಭೆ ಎಲ್ಲರೂ ಕುಳಿತಿದ್ದಾರೆ, ರಾಮ ಈಗ ಏನ್ ಹೇಳ್ತಾನೆ ಅಂತ ಭಾರಿ ಕುತೂಹಲ. ಆಗ ರಾಮ ಹೇಳಿದ, ಕೌಸಲ್ಯಗೆ ಯಾವ ಲೋಕ ಕೊಟ್ಟಿದ್ದೀಯೋ ಕೈಕೇಯಿಗೆ ಅದನ್ನು ಕೊಡು ಅಂತ. ಇದು ರಾಮನ ಬಾಯಲ್ಲಿ ಬಂದದ್ದು. ಬ್ರಹ್ಮದೇವರು ಅಂತಾರೆ, ಬಹುಶಃ ರಾಮ ಏನೋ ಕಿವಿಯಲ್ಲಿ ಸರಿಯಾಗಿ ಕೇಳಿಸ್ಕೊಳ್ಳಿಲ್ಲ ಅನಿಸ್ತದೆ, ರಾಮ ಸುಮಿತ್ರೆ ಬಗ್ಗೆ ಕೇಳಲಿಲ್ಲ, ಕೈಕೇಯಿ ಬಗ್ಗೆ ಕೇಳಿದೆ. ಎಷ್ಟು ಸರಿ ಕೇಳ್ತೀಯೋ ಬ್ರಹ್ಮ, ಕೌಸಲ್ಯ ಕೊಟ್ಟ ಲೋಕವನ್ನ ಕೈಕೇಯಿ ಕೊಡು ಅಂತ ರಾಮಾಯಣದಲ್ಲಿ ಬರ್ತದೆ. ಬಹಳ ಕುತೂಹಲ ಆಯಿತು ದೇವತೆಗಳಿಗೆ, ರಾಮ ಯಾಕೆ ಹೀಗೆ ಹೇಳ್ತಿದ್ದಾನೆ ಕೈಕೇಯಿಯ ಬಗ್ಗೆ ಅಂತ. ಭರತಂ ಅಸೂತ ಯಾ ಮಾತಾ, ಜಗತ್ತಿಗೆ ಭರತನಂತಹ ಮಗನನ್ನ ಹಡೆದು ಕೊಟ್ಟಿದ್ದಾನಲ್ಲ, ಅದಕ್ಕೆ ಅವನಿಗೆ ಕೌಸಲ್ಯ ಲೋಕ ಕೊಡು ಅಂತ ರಾಮ ಹೇಳ್ದ ಅಂತ ರಾಮಾಯಣದಲ್ಲಿ ಬರ್ತದೆ. ಈಗ ನಾವು ಯೋಚಿಸೋದೇನು, ರಾಮ ಯೋಚಿಸಿದ್ದೇನು, ಹಾಗಾದ್ರೆ ನಮ್ಮ ಯೋಚನೆ ಏನಾಗಬೇಕು? ಹಡೆದವರನ್ನ ವೃದ್ಧಾಶ್ರಮಕ್ಕೆ ಸೇರಿಸು ಅಂತ ಹೇಳುವ ಜನರೇಷನ್ ಅಲ್ಲಿ ಇಂಥ ಮಗನಿಗೆ ಕೊಟ್ಟ ತಾಯಿಯನ್ನ ನಮ್ಮಮ್ಮನಿಗೆ ಕೊಟ್ಟ ಲೋಕ ಕೊಡು ಅಂತ ಬ್ರಹ್ಮನಿಗೆ ಹೇಳುವ ರಾಮನಲ್ಲಿ ಅದ್ಭುತ ರಾಮಾಯಣ. ರಾಮಾಯಣ ಚಿಂತನೆ ಮಾಡ್ತಾ ಇದ್ರೆ ಕಣ್ಣಲ್ಲಿ ನೀರು ಬಿಟ್ಟು ಬೇರೆ ಏನೂ ಬರಲ್ಲ. ಆ ಮಾನವ ದೃಷ್ಟಿನೇ ಅದ್ಭುತ. ಸಹಜವಾದ ಒಬ್ಬ ಆಸ್ತಿಕ ಯಾವ ಭಾರಿ ಜ್ಞಾನ ಇಲ್ಲದೆ ಹೋದ್ರು ಸರಳ ಕಣ್ಣಿನಿಂದ ಸಹಜ ಮನಸ್ಸಿನಿಂದ ರಾಮಾಯಣವನ್ನು ಅಧ್ಯಯನ ಮಾಡಿದ್ರೆ ರಾಮ ಹೇಗಿದ್ದ ಇಷ್ಟು ಯೋಚನೆ ಮಾಡ್ತಾ ಬಂದ್ಬಿಟ್ರೆ ಪಾಯಿಂಟ್ ಔಟ್ ಮಾಡಿದ್ರೆ ಸಾಕು. ಒಂದು ಲೈನ್ ಇಟ್ಕೊಂಡು ಎಲ್ಲೋ ಒಂದ್ ಕಡೆಯಿಂದ ಸುಮ್ಮನಾಗ್ಬಿಡ್ತಾರೆ, ಮಾತೇ ಆಡಲ್ಲ, ಯಾರ ಜೊತೆಗೂ ಮಾತನಾಡಲ್ಲ. ಏನ್ ಧಾಮ. ಅದಕ್ಕೆ ಅಷ್ಟು ಅದ್ಭುತ ವ್ಯಕ್ತಿತ್ವ ರಾಮ. ಒಂದು ಬಟ್ಟೆ ಹಾಕೊಳ್ಬೇಡ, ಒಂದು ಆಭರಣ ಧರಿಸ್ಬೇಡ, ನಾರು ಬಡಿ ಉಡಬೇಕು, ರಾಜ್ಯದ ಕಡೆಯಲ್ಲಿ ಹಣಿ ಹಾಕಬಾರದು. ಇಷ್ಟು ವರ್ಷ ನೀನು ಮಾತ್ರ ರಾಜ್ಯದ ಕಡೆ ಹಣಿ ಹಾಕಬಾರದು, ನಗರಗಳಲ್ಲಿ ವಾಸ ಮಾಡಬಾರದು, ಕಾಡಲ್ಲೇ ಇರಬೇಕು. ಅಷ್ಟು ವರ್ಷ ಕಳೆದ ಮೇಲೆ ಪ್ರಜೆಗಳ ದೃಷ್ಟಿಯಿಂದ ರಾಮ ಮರ್ತೋಗ್ಬಿಡ್ತಾನೆ. ನನ್ನ ಮಗ ಭರತ ರಾಜನಾಗ್ತಾನೆ ಅಂತ ಆಸೆ ಪಟ್ಟಿದ್ದಲ್ಲ, ಏನೆಲ್ಲ ಆಸೆ ಪಟ್ಟಿದ್ದಲ್ಲ ಕೈಕೇಯಿ. ಅಂಥ ಕೈಕೇಯಿಗೆ ಅಷ್ಟು ಅಪಕಾರ ಮಾಡಿದ್ರು ಕೂಡ ರಾಮ ಮಾತ್ರ ಯಾವ ಕಾರಣಕ್ಕೂ ಕೈಕೇಯಿಯ ಬಗ್ಗೆ ಒಂದು ದೋಷವೂ ನೆನಪಿಸಿಕೊಳ್ಳದೇನೆ ಕೌಸಲ್ಯಗೆ ಕೊಟ್ಟ ಸದ್ಗತಿಯನ್ನ ಅವಳಿಗೂ ಕೊಡುವಂತಲ್ಲ. ಇದು ರಾಮ ಅಂತ ನಾವು ಚಿಂತನೆ ಮಾಡಿ. ಈ ಗುಣ ನಮ್ಮಲ್ಲಿ ಯಾವತ್ತು ಬರ್ತದೆ? ಈ ಗುಣ ಬರಬೇಕಂದ್ರೆ ಇಂಥ ಇನ್ನು ಅನೇಕ ಗುಣಗಳಿದ್ದಾವೆ. ಸಮಯಕ್ಕೆ ಅನುಗುಣವಾಗಿ ರಾಮನ ಗುಣಚಿಂತನೆ, ಅಮೂಲ್ಯವಾದ ಗುಣಗಳ ಚಿಂತನೆಯ ಬಗ್ಗೆ 4 ಮಾತನ್ನು ನಿಮ್ಮ ಜೊತೆಯಲ್ಲಿ ಹಂಚಿಕೊಳ್ಳೋ ಪ್ರಯತ್ನ ಮಾಡಿದ್ದೇನೆ. ವೆಂಕಟೇಶ್ ಅವರು ದೂರವಾಣಿ ಮೂಲಕ ಬಹಳ ಹಿಂದೆ, ಸುಮಾರು ತಿಂಗಳುಗಳ ಹಿಂದೆ ಪ್ರವಚನಕ್ಕೆ ಬರಬೇಕು ನೀವು, ನಾವು ರಾಮೋತ್ಸವ ನಡೆಸ್ತಾ ಇದ್ದೇವೆ ಅಂದಾಗ ನಾನು ಅದನ್ನ ಒಪ್ಪಿಕೊಂಡಿದ್ದೆ. ಅದಕ್ಕೆ ತಕ್ಕಂತೆ ಆ ಸಮಯ ಬರ್ತಾ ಇದ್ದ ಹಾಗೆ ಮತ್ತೆ ಫೋನ್ ಮಾಡಿ ಆಚಾರ್ಯ ಕಾರ್ಯಕ್ರಮ ನಿಗದಿಯಾಗಿದೆ ಬರಬೇಕು ಅಂತ ತಿಳಿಸಿದ್ರು. ಬಹಳ ಸಂತೋಷ ಆಯ್ತು. ಯಾಕಂದ್ರೆ 119 ವರ್ಷದಿಂದ ರಾಮೋತ್ಸವ ನಡೆಸ್ಕೊಂಡು ಬಂದಿದೆ ಒಂದು ಕುಟುಂಬ ಬೆಂಗಳೂರಿನಲ್ಲಿ ಅಂದ್ರೆ ಇದಕ್ಕಿಂತ ಸಂತೋಷ ಪಡಬೇಕಾದ ಸಂಗತಿ. ಇದು 119ನೇ ವರ್ಷ.
ಈ ಸಂದರ್ಭವೇ ಒಂದು ದೊಡ್ಡ ಅದ್ಭುತ. ಇದು ಬೆಳೆಸಬೇಕಿದೆ, ಇದು ಮುಂದಿನ ಜನರೇಷನ್ ಇನ್ನೂ ಬೆಳೆಸಬೇಕಿದೆ. ಸಂಖ್ಯೆ ಕಡಿಮೆ ಇರಲಿ, ಶ್ರದ್ಧೆ ಹೆಚ್ಚಿದ್ರೆ ಸಾಕು. ನಮ್ಮಲ್ಲಿ ವ್ಯೂಸ್ ಕಡಿಮೆ ಇದ್ರೂ ಪರವಾಗಿಲ್ಲ, ಕಂಟೆಂಟ್ ಚೆನ್ನಾಗಿದ್ರೆ ಸಾಕು ಅಂತ. ಹಾಗೆ ಸಂಖ್ಯೆನೇ ಬೇಕು ಅಂತಲ್ಲ, ಆದ್ರೆ ನಡೆಸ್ಕೊಂಡು ಹೋಗೋದು ಮಾತ್ರ ಅವಿಚ್ಛಿನ್ನವಾಗಿದ್ರೆ ಅದೇ ಸಾಕು. ಆ ಸಂಪ್ರದಾಯ, ಆ ಆಚಾರ ಶುದ್ಧತೆ, ಆ ಭಗವಂತನಲ್ಲಿ ಭಕ್ತಿ, ಗುರು ಹಿರಿಯರಲ್ಲಿ ಶ್ರದ್ಧೆ, ಇದನ್ನು ಮುಂದುವರಿಸಿಕೊಂಡು ಹೋಗೋದೇ ಒಂದು ದೊಡ್ಡ ಸವಾಲು ಇವತ್ತಿನ ಕಾಲದಲ್ಲಿ. ಅದನ್ನು ಅವರು ಚೆನ್ನಾಗಿ ಮಾಡ್ಕೊಂಡು ಬಂದಿದ್ದಾರೆ 3 ತಲೆಮಾರಿನಿಂದ. ಇನ್ನು 4ನೇ ತಲೆಮಾರಿನವರು ಸಿದ್ಧರಾಗ್ತಿದ್ದಾರೆ. ಅವರು ಹಾಗೆ ಅದನ್ನು ನಡೆಸ್ಕೊಂಡು ಹೋಗುವ ಹಾಗಾಗಲಿ ಅಂತ ನಾನು ದೇವರಲ್ಲಿ ಪ್ರಾರ್ಥನೆ ಮಾಡಿ, ಈ ರಾಮಾಯಣದ ಈ ಸಂದರ್ಭವನ್ನ ಆಚರಣೆ ರಾಮೋತ್ಸವ ಮಾಡ್ತಾ ಇರುವ ಕುಟುಂಬ ಸದಸ್ಯರಿಗೆ, ವೆಂಕಟೇಶ್ ಕುಟುಂಬದ ಸದಸ್ಯರಿಗೆ, ಅವರ ಅಣ್ಣಂದರು, ತಮ್ಮಂದರು, ಇಲ್ಲಿ ಬಂದಂತಹ ಪಾಲ್ಗೊಂಡ ತಮ್ಮೆಲ್ಲರಿಗೂ, ಆನ್ಲೈನ್ ಮೂಲಕವಾಗಿ ಭಾಗವಹಿಸಿದ ಪ್ರತಿಯೊಬ್ಬರಿಗೂ ಸೀತಾಪತಿ ಶ್ರೀರಾಮಚಂದ್ರ ಅನುಗ್ರಹವನ್ನು ಮಾಡಲಿ ಅಂತ ಪ್ರಾರ್ಥನೆ ಮಾಡಿ 2 ಮಾತುಗಳನ್ನು ಮುಕ್ತಾಯ ಮಾಡ್ತೇನೆ. ಶ್ರೀಕೃಷ್ಣಾರ್ಪಣಮಸ್ತು. ಹರಯೇ ನಮಃ, ಹರಯೇ ನಮಃ. ಪ್ರತಿಯೊಬ್ಬರ ಬಾಯಿಯಲ್ಲಿಯೂ ರಾಮನ ಆ ಸ್ತೋತ್ರ ಮೊದಲು ಹೇಳಿದೆ, ನಿಮ್ಮ ಬಾಯಿಯಲ್ಲೂ ನಾನು ಕೇಳಬೇಕು ಅಂತ ಅಪೇಕ್ಷೆ, ಅದು ಹೇಳಿಸ್ತೇನೆ, ಒಂದ್ಸಲಿ ಹೇಳಿಬಿಡೋಣ. ಆಪದಾಮಪಹರ್ತಾರಂ ಆಪದಾಮಪಹರ್ತಾರಂ ದಾತಾರಂ ಸರ್ವಸಂಪದಾಂ ಲೋಕಾಭಿರಾಮಂ ಶ್ರೀರಾಮಂ ಲೋಕಾಭಿರಾಮಂ ಶ್ರೀರಾಮಂ ಭೂಯೋ ಭೂಯೋ ನಮಾಮ್ಯಹಂ ಭೂಯೋ ಭೂಯೋ ನಮಾಮ್ಯಹಂ. ಶ್ರೀಕೃಷ್ಣಾರ್ಪಣಮಸ್ತು.